ಸೊ ಎಲ್ಲಿ ಬಿಟ್ಟಿದ್ವಿ? ಟಾಕ್ಸಿಸಿಟಿ. ಏನಂತಂದರೆ ಎಲ್ಲರೂ ನಾನೇನು ಹೊಸ ಟಾಪಿಕ್ ಹೇಳ್ತಿದ್ದೆ ಗುರು, ನೀನೇನು ದಿನ ಬೆಳಗ್ಗೆ ಆದರೆ ನೋಡೋದೇ ಇದನ್ನು ಅಂತ ಅಂದ್ಬಿಟ್ಟು. ಅಲ್ಲ, ಅವನು ಜಲ್ದಿ ಹೋಗ್ಬೇಕು ಮನೆಗೆ. ಹೆಂಗೆ ಲೆಫ್ಟಿಗೆ ಎಳಿತೀಯಾ, ರೈಟಿಗೆ ಎಳಿತೀಯಾ, ಏನು ಕತೆ ನೋಡೋದೇ ಇಲ್ಲ. ಮಿರರ್ ಏನಕ್ಕೆ ಕೊಟ್ಟಿರ್ತಾರೆ ಗುರು ಗಾಡೀಲಿ? ಸುಮ್ಮನೆ ವರ್ಷ ಇಡಕ್ಕೆ ಕೊಡ್ತಾರ? ಯೂಸ್ ಮಾಡ್ಕೋಬೇಕು ತಾನೆ. ಹಿಂಗೆ ಹೋಯ್ತಾ ಇರ್ತಾರೆ. ಒಂದು ಸರಿ ರಪಕ್ ಅಂತ ಹೇಳಿ ಅದು ನಿನಗೆ ಗೊತ್ತಾಗಲ್ಲ, ಹೇಳ್ದವನಿಗೆ. ಯಾವನು ಗಾಡಿ ಹೊಡಿತಿರ್ತಾನಲ್ಲ ಅವನಿಗೆ ಬಂದಿರೋದು ಬಾಯಿಗೆ. ನೋಡಿ ಇವನೇ ಪಕ್ಕದಲ್ಲಿರೋನು ಹೆಂಗೆ ಬರ್ತಾವನು. ಲೈವ್ ಎಕ್ಸಾಂಪಲ್. ಕಿವಿಯಲ್ಲಿ ಫೋನು, ಲೆಫ್ಟಿಗೆ ಹೋಗ್ತಾವನೆ. ಸುಮ್ಮನೆ ಹೇಳಿಯೋದು ಹಂಗೆ ಲೆಫ್ಟಿಗೆ. ಪಕ್ಕದಲ್ಲಿರೋನು ಏನು, ಯಾರ ಫ್ಯಾಮಿಲಿನ, ಮಗು ಐತಾ, ವಯಸ್ಸಾದಾರ, ಏನೂ ನೋಡಲ್ಲ. ಏನಾಗಬೇಕಾಗೈತೆ? ಆಮೇಲೆ ಏನಾದ್ರು ಏನು ರೀ ತಪ್ಪು ಮಾಡಿದ್ರಲ್ಲ ನೀವೇ, ನೋಡ್ಬಿಟ್ಟು ಬರೋಕ್ಕಾಗಲ್ಲ ಲೆಫ್ಟಿಗೆ ಅಂತಂದ್ರೆ ಜಗಳ. ಸರ್ ಏನು ನನಗೆ ಹೇಳ್ತೀಯಾ? ಯಾವ್ಯಾರೇನಿಂದ ಸ್ಟಾರ್ಟ್ ಮಾಡ್ಕೊಳ್ಳೋದು? ಈ ಥರ ಜಗಳ ಆಡ್ತಾ ಹೋದರೆ ನಾವು ಆಫೀಸ್ಗೆ ಹೋಗಲ್ಲ. ನಾವು ಹೋಗಬೇಕು ಅಂದ್ಕೊಂಡಿರೋ ಜಾಗಕ್ಕೆ ತಲುಪೋದು ಇಲ್ಲ. ಯಾಕಂದರೆ ರೋಡ್ ತುಂಬ ಇದ್ದಾರೆ ಗುರು ಇಂಥ ಜನ. ಇದನ್ನು ಪೊಲೀಸರಿಂದ ಆಗಲಿ ಮತ್ತೊಬ್ಬರಿಂದ ಆಗಲಿ ಅವ್ರುಗಳಿಗೆ ಕಲಿಸ್ಲಿಕ್ಕಾಗುತ್ತಾ? ಕಮೆಂಟ್ ಮಾಡಿ. ಈಸ್ ದರ್ ಎನಿ ಅದರ್ ವೇ ಅಂತ. ಹೌ ಟು ಎಜುಕೇಟ್ ದ ಟ್ರಾಫಿಕ್ ರೂಲ್ಸ್ ಫಾರ್ ದ ಪೀಪಲ್. ಎಜುಕೇಟ್ ಮಾಡೋದು ಭಾಳ ಕಷ್ಟ, ಅಷ್ಟು ಈಸಿ ಅಲ್ಲ. ಯಾಕಂದರೆ ಇವಾಗ ನೋಡ್ತಿದ್ದೀರಲ್ಲ, ಡ್ರೈವಿಂಗ್ ಲೈಸೆನ್ಸ್ಗಳು ಆಗಲಿ ಅಷ್ಟು ಈಸಿಯಾಗಿ ಸಿಗೋಲ್ಲ. ಸಾರಿ, ಉಲ್ಟಾ ಹೇಳ್ತೀನಿ, ಸಖತ್ ಈಸಿಯಾಗಿ ಸಿಗುತ್ತೆ. ಎಲ್ಲರಿಗೂ ಗೊತ್ತು ಏನದು ವೇ ಅಂತ. ಆ್ಯಂಡ್ ಐ ಡೋಂಟ್ ವಾಂಟ್ ಟು ಸೇ ದಟ್ ಅಗೇನ್ ಇನ್ ದಿಸ್ ವಿಡಿಯೋ. ಏನು ಇಂಪಾಸಿಬಲ್ ಅಲ್ಲ ರೀ. ಯಾರ್ಯಾರ ಹತ್ರ ಹೆಂಗೆ ಮಾತಾಡಬೇಕು, ಯಾರ್ಯಾರ ಹೆಂಗೆ ನೋಡಿಕೊಂಡ್ರೆ ಹೆಂಗೆ ನೋಡ್ಕೋಬೇಕು ಅಂತ ನಿಮಗೆ ಗೊತ್ತಾದರೆ ವಿಲ್ ಗೆಟ್ ಇಟ್. ಇಟ್ಸ್ ಅ ಪೀಸ್ ಆಫ್ ಕೇಕ್. ಸಖತ್ ಈಸಿ ಮಾತ್ರ. ಏನೂ ಮಾಡೋಕ್ಕಾಗಲ್ಲ. ಎಲ್ಲರೂ ಬರ್ತಾರೆ, ಯಾವ್ಯಾವರಿಂದ ಊರಿಂದನೂ ಬರ್ತಾರೆ, ದುಡಿತಾರೆ ಇಲ್ಲಿ. ಎಲ್ಲ ಹೊಟ್ಟೆಪಾಡಿಗೋಸ್ಕರ ಮಾಡ್ತಾರೆ. ಅದ್ರ ಜೊತೆಗೆ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡಿದ್ರು ಇನ್ನೂ ಕೊಡ್ತಾಯಿದ್ದೀನಿ ನೀವು ಈ ಬೆಂಗಳೂರು. ಅದಕ್ಕೆ ಮೋಸ ಮಾಡ್ಬಿಡ. ನೀನೊಬ್ಬ ಫಾಲೋ ಮಾಡಿದ್ರೆ ಇನ್ನೊಬ್ರು ಕಲಿಯೋರು ಇರ್ತಾರೆ, ಯಾರಿಗೂ ಗೊತ್ತು. ಯಾರಿಗೂ ಒಳ್ಳೆ, ನನಗೆ ಒಳ್ಳೆ ಇರ್ತಾರೆ. ಈ ಥರ ಕಂಜೆಷನ್ ಟ್ರಾಫಿಕ್ ಜಾಮ್ ಆಗೋದೇ ಇಲ್ಲ. ನೋಡಿ ಆಲ್ಮೋಸ್ಟು ಯಗರದಿಂದ ನನಗೆ ಅನ್ಸಂಗೆ ಆಲ್ಮೋಸ್ಟ್ ಸರ್ಜಾಪುರ ತನಕನೂ ಜಾಮ್ ಆಗಿದೆ. ಈ ಕಂಜೆಷನ್ ಯಾಕಂದರೆ ಅಲ್ಲಿ ಮೆಟ್ರೋ ಕನ್ಸ್ಟ್ರಕ್ಷನ್ ಕೂಡ ನಡೀತದೆ. ಎಕ್ಸಾಕ್ಟ್ಲಿ, ರೋಡ್ಸ್ ಎಲ್ಲ ಫುಲ್ ನ್ಯಾರೋ ಆಗಿಬಿಟ್ಟಿದ್ದಾರೆ. ಫುಲ್ ಆಬ್ವಿಯಸ್ಲಿ ಕಂಜೆಷನ್ ಇದ್ದೇ ಇರುತ್ತೆ ಟ್ರಾಫಿಕ್.
ಎಲ್ಲ ಮೂವ್ ಆಗಲ್ಲ. ಇಲ್ಲ ಯಾರೋ ಒಬ್ಬ ಬಸ್ ಒಬ್ಬ ಲೆಫ್ಟಲ್ಲಿ ಇರ್ತಾನೆ, ಅವನ ಸಂದಿಲಿ ಟೂ ವೀಲರ್ ಸಿಕ್ಕೊಂಬಿಟ್ರೆ ಮುಗೀತು. ಅಗೇನ್ ದಟ್ ಈಸ್ ಬ್ಲಾಕ್ಡ್. ಇಲ್ಲೇ ನೋಡಿ, ಹಾಗಾದ್ರೆ ಇಲ್ಲೇ ಬಂದುಬಿಟ್ಟು ಆಲ್ಮೋಸ್ಟ್ ಒಂದು 5 ಮಿನಿಟ್ಸ್ ಆಯ್ತು ಆಲ್ರೆಡಿ. ಇಲ್ಲೇ ಇದೀವಿ, ಮೂವೇ ಆಗ್ತಿಲ್ಲ. ಇವಾಗ ಸ್ವಲ್ಪ ಮೂವ್ ಆಯಿತು. ನೋಡಿ ಹೆಂಗಿದೆ. ರೈಟ್ ಸೈಡಿಗೆ ಖಾಲಿ ಆಯ್ತು ಗುರು. ಮತ್ತೆ ನೋಡಿ ಇವನು ಜಾಮ್ ಮಾಡೋಣ, ಇವನು ಹೋಗ್ತಿಲ್ಲ, ನಮಗೂ ಹೋಗ್ಬಿಡ್ತಿಲ್ಲ. ಈಗ ರೂಲ್ಸು ಇನ್ನೂ ಅಪ್ಲಿಕೇಬಲ್ ಇದನ್ನೆಲ್ಲ ಗೊತ್ತಿಲ್ಲ ನನಗೆ. ಯೂಶ್ವಲಾಗಿ ಹೆವಿ ವೆಹಿಕಲ್ಸ್ನ ಬೆಳಗ್ಗೆ ಬಿಡಲ್ಲ ಅಂಟಿಲ್ ಅನ್ಲೆಸ್ ದೇ ಆರ್ ವಾಟರ್ ಟ್ಯಾಂಕ್ಸ್. ಲಾರೀಸ್ನ ಅದೆಲ್ಲ ಬಿಡಬಾರ್ದು ಸಿಟಿ ಒಳಗಡೆ, ಯಾಕಂದರೆ ಅದರಿಂದ ಸಿಕ್ಕಾಬಿಟ್ಟೆ ಟ್ರಾಫಿಕ್ ಜಾಮ್ ಆಗುತ್ತೆ ರೀ. ಅಷ್ಟು ದೊಡ್ಡ ವೆಹಿಕಲ್ಸು ಒಂದೇನಿಲ್ಲ ಅಂದ್ರೆ ಒಂದು 4 ಕಾರ್ ಇಡಿಸುತ್ತೆ ಅದು ಹೋಗೋ ಜಾಗದಲ್ಲಿ. ಈ ಟೈಮಲ್ಲಿ ಬಿಟ್ಟರೆ ಹೆಂಗಿರ್ಬೋದು. ನೆಕ್ಸ್ಟ್ ಲೆವೆಲ್ ಐತೆ ಮರ ಜಾಮು. ಸಾಯಂಕಾಲ ಇನ್ನೇನು ಕತೆನೋ. HSR ಫ್ಲೈಓವರ್ ಕೂಡ ಕ್ಲಿಯರ್ ಆಗಿದೆ. ಮತ್ತೆ ಇಟ್ಸ್ ನಾಟ್ ಲೈಕ್ ದಟ್ ಇಸ್ ಸ್ಟಿಲ್ ಬ್ಲಾಕ್. ಅದು ಕ್ಲಿಯರ್ ಮಾಡಿದ್ದಾರೆ. ಬೆಳಗ್ಗೆ ಅಗರಾಗಿ ವಾಕ್ ಹೋದಾಗ ಚೆಕ್ ಮಾಡಿದ್ವಿ. ಮಾತಾಡುವಾಗ ಸೆನ್ಸಿಬಲ್ ಆಗಿರೋ, ಸೋಷಿಯಲ್ ಮೀಡಿಯಾದಲ್ಲಿ ಸೆನ್ಸಿಬಲ್ ಆಗಿರೋ, ನೋಡ್ರೆ ಎಸ್ಕಲೇಟ್ ಮಾಡಿಬಿಡ್ತಾನೆ ಅಂತ. ಏನಪ್ಪ ಎಸ್ಕಲೇಟು, ಏನು ತಪ್ಪ ಮಾತಾಡ್ತಿದ್ದೀವಿ. ನೋಡ್ಬಿಡು, ಇರೋದಿದ್ದಂಗೆ ಹೇಳೋಕ್ಕೆ ನಮಗೇನು ಭಯ ಇಲ್ಲ. ಭಯ ಯಾವಾಗ ಪಡಬೇಕು? ನಾವು ತಪ್ಪು ಮಾಡ್ತಿದ್ದೀವಿ ಅಂದಾಗ ಭಯ ಪಡಬೇಕು. ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡ್ತೀವಿ. ಎಲ್ಲ ಮಾಡ್ತೀವಿ, ಒಬ್ರಿಗೆ ಯಾರಿಗೂ ತೊಂದರೆ ಮಾಡ್ತಾಯಿಲ್ಲ. ಆಗಿದ್ಮೇಲೆ ಭಯ ಏನಕ್ಕೆ ಬೇಕು? ಹೋಗ್ಲಿ ಬಿಡಿ, ಬಿಟ್ಟಾಕಿ. ಸದ್ಯಕ್ಕೆ ನಮ್ಮ ರೈಡ್ ನ್ಯೂಸ್ಗೆ ವಾಪಸ್ ಬರೋದ. ಲಾಸ್ಟ್ ಸಂಡೇ ಅನ್ಸುತ್ತೆ, ಬೆನುಕೊಂಡಾಗ ಹೋಗಿದ್ವಿ ನಮ್ಮ ಆಫೀಸವರೆಲ್ಲ. ಆಲ್ಮೋಸ್ಟ್ ಇಲ್ಲ ಆಫೀಸ್ ಬಾಯ್ಸು ಆಲ್ ಆಫ್ ಎ ಸಡನ್ ಎಲ್ಲರಿಗೂ ಇಂಟ್ರೆಸ್ಟ್ ಬಂದ್ಬಿಟ್ಟಿದೆ ಬೈಕ್ ತೊಗೋಬೇಕಂತ. ಏನು ಎಲ್ಲವೂ ಬೈಕ್. ಮೊದಲೆಲ್ಲ ಬೈಕ್ ಅಂತಂದರೆ ನಾವು 4 ಜನ ಇದ್ವಿ ಹುಡುಗರು ಅಷ್ಟೇ, ಬೈಕರ್ ಬಾಯ್ಸು. ಈ ಕಂಡವನ್ನೆಲ್ಲ ಬೈಕ್ ತಗೊಂತ ನ್ಯೂ ಬೀಸು. ಬಟ್ ಯಾ, ಇಂಟ್ರೆಸ್ಟ್ ಈಸ್ ಗುಡ್. ಬಟ್ ಅನ್ಲೆಸ್ ಯು ವೇರ್ ಅ ಫುಲ್ ಗೇರ್, ಪ್ಲೀಸ್ ಡೋಂಟ್ ಕಮ್ ಔಟ್. ದಿಸ್ ಇಸ್ ಮೈ ಸಜೆಷನ್. ಈ ಗಾಡೀಲಿ ಇರ್ತಾಯಿದ್ರು ಟೂ ವೀಲರಲ್ಲಿ, ಯಾವಾಗ ಏನಾಗುತ್ತೆ ಗೊತ್ತಾಗಲ್ಲ. ಈ ಡೈಲಿ ಕಮ್ಯೂಟು, ಆ್ಯಕ್ಚುಲಿ ಡೈಲಿ ಕಮ್ಯೂಟಲ್ಲೂ ಹಾಕೊಂಡು ಓಡಾಡಬೇಕು. ದಟ್ ಈಸ್ ಸೇಫ್ ಫಾರ್ ಯು. ಇನ್ಫ್ಯಾಕ್ಟ್ ಐ ಹ್ಯಾವ್ ಸೀನ್ ಸೋ ಮೆನಿ ಪೀಪಲ್, ತುಂಬ ಜನ ನೋಡಿದ್ದೀನಿ
ಬೆಳಗ್ಗೆ ಅಟ್ಲೀಸ್ಟ್ ಜಾಕೆಟ್ ಹಾಕ್ಕೊಂಡು ಬರ್ತಾರೆ ಆಫೀಸ್ಗೆ. ದಟ್ ಈಸ್ ಗುಡ್ ಫಾರ್ ಯು. ಹೆಲ್ಮೆಟ್ ವಿಲ್ ಕವರ್ ಯುವರ್ ಹೆಡ್, ಬಟ್ ವಾಟ್ ಅಬೌಟ್ ಯುವರ್ ಲೆಗ್ಸ್, ಬಾಡಿ, ಹ್ಯಾಂಡ್ಸ್, ದೇ ಆರ್ ಆಲ್ಸೋ ಈಕ್ವಲಿ ಇಂಪಾರ್ಟೆಂಟ್. ಏನೋ ರೀ, ನಾವು ಹೇಳೋದು ಹೇಳ್ತೀವಿ, ಫಾಲೋ ಮಾಡೋದು ಬಿಡೋದು ಜನಗಳಿಗೆ ಬಿಟ್ಟಿದ್ದು. ಯೂಶಲಿ ನಾವು ಹೊರಗಡೆ ರೈಡ್ಗೆ ಹೋಗುವಾಗ ಎಲ್ಲ ಫುಲ್ ಗೇರ್ಸಲ್ಲೇ ಹೋಗ್ತೀವಿ, ನೋ ಮಟ್ಟ ವಾಟ್. ಸೊ ಈವನ್ ಅಚ್ಚೂಟ್ ಆಗೋದು ಬೇಡ, ಇವನ್ ಇನ್ ಕೇಸ್ ಏನಾದ್ರು ಇಂಪ್ಯಾಕ್ಟ್ ಆದರೂ ಕೂಡ, ಸೊ ದ್ಯಾಟ್ ವಿಲ್ ಸೇವ್ ಯು ಆಬ್ವಿಯಸ್ಲಿ. ಮ್ಯಾನ್, you have your family waiting in your house, so make sure you get up when you go outside. That especially on our great Indian roads, where most of the people don't have the common sense or road sense. ಅಷ್ಟು ಈಸಿ ಅಲ್ಲ ರೀ. ಯಾಕಂದರೆ ತುಂಬ ಜನ ನೋಡಿದ್ದೀವಿ, ಬಿದ್ದು ಕಾಲು ಮುರ್ಕೊಂಡು, ಕೈ ಮುರ್ಕೊಂಡು, ಡ್ಯಾಮೇಜು, ತಲೆ ಗಿಲೆಗೆಲ್ಲ ಹೊಡ್ತಾ ಬಿದ್ದು. ಅಪ್ಪ ಅಷ್ಟದು. ಓಹೋ, ಇನ್ನೊಂದು ಬೇರೆ ಮಾಡೋದಲ್ಲ ಗುರು. ಮತ್ತು ಇನ್ನೂ ಕಂಜೆಷನ್ ಆಯ್ತು ಇಲ್ಲಿ ಮೆಟ್ರೋದಿಂದ. ಹಬ್ಬ ಇದೆ ಆಫೀಸ್ಗೆ ಹೋಗೋದು. ಹೆಂಗೆ ಹೋಗ್ಬೋದು, ಸರ್ವಿಸ್ ರೋಡಿಗೆ ಎಳ್ಕೊಂಬಿಡುವ. ಹೆಂಗಿದೆ ನೋಡಿ ಕಂಡೀಷನ್ ಅಲ್ಲಿ. ಯೂಶಲಾಗಿ HSRಯಿಂದ ಬೆಳಂದೂರಿಗೆ ಶುಡಂಟ್ ಟೇಕ್ ಮೋರ್ ದೆನ್ ಮಾರ್ನಿಂಗ್ ಹೊತ್ತು 20 minutes, 20-25 ಮ್ಯಾಕ್ಸ್. ನಾನು ಹೋಗಿರೋದು ಅಟ್ಲೀಸ್ಟ್. ಟ್ರಾಫಿಕ್ ಇಲ್ಲ ಅಂತಂದರೆ 15-16 ನಿಮಿಷ ಇರುತ್ತೆ ಅಷ್ಟೇ. ಸಾಯಂಕಾಲ ಇದ್ರಾಗ 15-16 ನಿಮಿಷ ಬಂದಿರ್ತೇವೆ. ಸೊ ಯಾ, ಕಮಿಂಗ್ ಬ್ಯಾಕ್ ಟು ರೈಟ್ ಅಗೇನ್. ನಮ್ಮ ಹುಡುಗ ಒಬ್ಬ ಬ್ರ್ಯಾಂಡ್ ನ್ಯೂ 2025 CBR 650R ಬುಕ್ ಮಾಡಿದ್ದ. ನೆನ್ನೆ ಬಂದಿದೆ ಗಾಡಿ ಶೋರೂಮ್ಗೆ. ಸೊ ಡೆಲಿವರಿ ಗುರುವಾರ ಇಲ್ಲ ಶುಕ್ರವಾರ ಅಂತ ಹೇಳಿದ್ದಾರೆ. ನೋಡಬೇಕು ಹೆಂಗೆ ನಡೀತ ಅಂತ. ಆ್ಯಂಡ್ ಎಸ್, ಆ್ಯಂಡ್ ಈಸ್ ಡ್ಯಾಮ್ ಎಕ್ಸೈಟೆಡ್ ಅಬೌಟ್. ಆಬ್ವಿಯಸ್ಲಿ ಯಾರಿಗೆ ಎಕ್ಸೈಟ್ಮೆಂಟ್ ಇರಲ್ಲ, ಎಲ್ಲರಿಗೂ ಎಕ್ಸೈಟ್ಮೆಂಟ್ ಇದ್ದಾರೆ. ಹೊಸ ಗಾಡಿ ಗುರು. CBR ಹೋಂಡಾ ವೆಹಿಕಲ್ಸ್. You should already know about the quality, the finishing, the engine reliability. Oh man, that sound alla I'm not sure you can expect in the stock, but gaadi madra next level. When you see in photos, no, that doesn't give justice. In person ನೋಡಬೇಕು ಗಾಡಿ ಹೆಂಗಿದೆ. Oh God. Even I was waiting. I'm still waiting. I was waiting for the lot to come and land in Bangalore. ಮತ್ತು ಲಿಮಿಟೆಡ್ ಸ್ಟಾಕ್ಸ್ ಅಂತ ಕೊಡ್ತಾ ಇರೋದು. They have given only 200 bikes to India. ಮೊನ್ನೆ ಒಂದು 6 ಗಾಡಿ ಏನೋ ಬಂತಂತೆ 200 ಬಿಗ್ ವಿಂಗ್ ಶೋರೂಮಲ್ಲಿ. ಅದರಲ್ಲಿ ನಮ್ಮ ಹುಡುಗಂದು ಬಂದು ಕ್ಲಾಸಿಕ್ ಆಗಿರೋದು ಗಾಡಿ. ಬಟ್ ಡೆಫಿನೆಟ್ಲಿ ಅದ್ರ ಬಗ್ಗೆ ಒಂದು ವ್ಲಾಗ್ ಮಾಡಿ ಪಕ್ಕ ಹಾಕ್ತೀನಿ. ಸ್ಟೇ ಟ್ಯೂನ್ಡ್ ಬಾಯ್ಸ್. ಓಕೆ, ಇಷ್ಟು ಹೇಳ್ತಾ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತೀನಿ ಗೈಸ್. ನಿಮ್ಗೆ ಏನು ಬರೇ ಟ್ರಾಫಿಕ್ ತೋರಿಸೋದ್ರಲ್ಲಿ ಏನು ಮಜಾ ಇದೆ? ಬರೀ ಕಾರು ಕ್ಯಾಬು ಬೈಕು. ಈ ರೋಡಲ್ಲಿ ಏನು ಸೀನ್ರಿನ ಇದೆ, ಮೆಟ್ರೋ ತೋರಿಸ್ತಿದ್ದೀನಿ ಅಷ್ಟೇ.
ಆಮೇಲೆ ಜನ ಹುಡ್ಕೊಬಾರ್ದು ಇವನು ಯಾರು ಗುರು ಇವನು. ನಾವು ದಿನ ನೋಡೋದನ್ನೇ ನಮಗೆ ಮತ್ತೆ ವಾಪಸ್ ತೋರಿಸ್ತಾನೆ ಟಿ ವಿಲಿ. Yeah. Alright boys, see you next vlog. Bye bye. Waiting for the CBR to land in. I'm too excited to take a video as well. Yeah, we'll take it and we'll upload soon guys. Bye bye. Take care.